ಗೆಳೆಯರೇ, ನಾವಿವತ್ತು ಇನ್ಸ್ಟಾಗ್ರಾಮ್ನಲ್ಲಿ ರೀಪೋಸ್ಟ್ ಟ್ಯಾಬ್ ಏನಿರುತ್ತೆ, ರೀಪೋಸ್ಟ್ ಟ್ಯಾಬ್ನಿಂದ ನಾವು ಇನ್ಸ್ಟಾಗ್ರಾಮ್ ರೀಲ್ಸ್ಗಳನ್ನ ಯಾವ ರೀತಿ ರಿಮೂವ್ ಮಾಡಬಹುದು ಅನ್ನೋದನ್ನು ಹೇಳ್ತೀನಿ. ಆ ಒಂದು ಸಪ್ರೇಟ್ ಆದಂಥ ಟ್ಯಾಬ್ ಇರುತ್ತೆ. ನಾವು ರೀಪೋಸ್ಟ್ ಮಾಡಿರುವಂಥ ಎಲ್ಲ ರೀಲ್ಸ್ಗಳು ಅಲ್ಲೇ ಹೋಗಿರುತ್ತೆ. ಆ ಒಂದು ಟ್ಯಾಬ್ನಿಂದ ಸಂಪೂರ್ಣವಾಗಿ ಎಲ್ಲ ರೀಲ್ಸ್ಗಳನ್ನ ನಾವು ರಿಮೂವ್ ಮಾಡಬಹುದು. ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ನಾನು ಹೇಳ್ತೀನಿ ನೋಡಿ. ಮೊದಲು ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಪ್ರೊಫೈಲ್ ಓಪನ್ ಆದ ನಂತರದಲ್ಲಿ ಇಲ್ಲಿ ರೀಪೋಸ್ಟ್ ಟ್ಯಾಬ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ರೀಪೋಸ್ಟ್ ಟ್ಯಾಬ್ ಇರುತ್ತೆ ನೋಡಿ, ಅದನ್ನು ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ರೀಪೋಸ್ಟ್ ಆದಂಥ ಎಲ್ಲ ರೀಲ್ಸ್ಗಳು ಇಲ್ಲಿ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದೊಂದಾಗಿ ಇಲ್ಲಿಂದ ರೀಪೋಸ್ಟ್ನ ರಿಮೂವ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಂತರದಲ್ಲಿ ಬ್ಯಾಕ್ ಬನ್ನಿ. ಮತ್ತೆ ಮತ್ತೊಂದು ರೀಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಮಾಡಿಬಿಟ್ಟು ಇಲ್ಲಿ ರೀಪೋಸ್ಟ್ ಆಪ್ಷನ್ ಏನಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದನ್ನು ರಿಮೂವ್ ಮಾಡಿದ ನಂತರದಲ್ಲಿ ಮತ್ತೆ ಬ್ಯಾಕ್ ಬನ್ನಿ. ಮತ್ತೆ ಈ ಒಂದು ಪ್ರತಿಯೊಂದು ರೀಲ್ಸ್ನ ಈ ರೀತಿ ನೀವು ಇಲ್ಲಿ ನೋಡಿ ಮತ್ತೆ ರೀಪೋಸ್ಟ್ ಆದಂಥ ಆಪ್ಷನ್ನ ಈ ರೀತಿ ರಿಮೂವ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಎಲ್ಲ ರೀಲ್ಸ್ಗಳನ್ನ ಈ ರೀತಿ ಮಾಡಿದ್ರಿಂದ ನಿಮ್ಮ ಒಂದು ಪ್ರೊಫೈಲ್ನಿಂದ ಎಲ್ಲ ರೀಲ್ಸ್ಗಳು ಒಂದೊಂದಾಗಿ ಮಾಯ ಆಗುತ್ತೆ. ನೋಡ್ಬೋದು ಈ ರೀತಿ ನೀವು ನಿಮ್ಮ ಒಂದು ರೀಪೋಸ್ಟ್ ಆದಂಥ ಎಲ್ಲ ರೀಲ್ಸ್ಗಳು ಇಲ್ಲಿಂದ ರಿಮೂವ್ ಮಾಡಲ್ಪಡುತ್ತೆ. ಈ ರೀತಿ ನಾವು ಇನ್ಸ್ಟಾಗ್ರಾಮ್ನ ರೀಪೋಸ್ಟ್ ಟ್ಯಾಬ್ನಿಂದ ರೀಲ್ಸ್ಗಳನ್ನ ರಿಮೂವ್ ಮಾಡ್ಕೋಬಹುದು.